ಸಿಎಂ ಬದಲಾವಣೆ ವಿಚಾರದಲ್ಲಿ ದುಡುಕಿದ್ರೆ ರಾಜ್ಯಕ್ಕೆ ಅಪಾಯ ಗ್ಯಾರಂಟಿ, ಹೈಕಮಾಂಡ್ಗೆ ವಾಟಾಳ್ ನಾಗರಾಜ್ ವಾರ್ನಿಂಗ್. ಸಿಎಂ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ದುಡುಕಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ರಾಜ್ಯಕ್ಕೆ ಅಪಾಯ ಗ್ಯಾರಂಟಿ ಅಂತ ವಾಟಾಳ್ ನಾಗರಾಜ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಂಜನಗೂಡಿನಲ್ಲಿ ಮಾತನಾಡಿ, ಸಿಎಂ ಬದಲಾವಣೆ ವಿಚಾರದಲ್ಲಿ ಗೌರವಯುತವಾಗಿ ನಡೆದುಕೊಳ್ಳಬೇಕು, ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದಂತಲ್ಲ. ಸಿದ್ದರಾಮಯ್ಯನವರಂಥ ವ್ಯಕ್ತಿ ಮೂರು ಪಕ್ಷದಲ್ಲೂ ಇಲ್ಲ. ಬದಲಾವಣೆ ವಿಚಾರವನ್ನ ಸುಲಭವಾಗಿ ಪರಿಗಣಿಸಬೇಡಿ. ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ರಾಜ್ಯಕ್ಕೆ ಘೋರ ಅನ್ಯಾಯ ಅಲ್ಲದೆ ಅಪಾಯಕಾರಿ ಬೆಳವಣಿಗೆ ಆಗಿದೆ. ರಾಜ್ಯದಲ್ಲಿ ದಂಗೆ ಏಳ್ತಾರೆ. ನನ್ನ ಅಭಿಪ್ರಾಯದಂತೆ ಸಿದ್ದರಾಮಯ್ಯ ಆರೋಗ್ಯವಾಗಿರುವವರೆಗೂ ಸಿಎಂ ಆಗಿ ಮುಂದುವರಿಸಿ, ಇಲ್ಲದಿದ್ರೆ ರಾಜ್ಯಕ್ಕೆ ಅಪಾಯ ಗ್ಯಾರಂಟಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಹೈಕಮಾಂಡ್ಗೆ ವಾಟಾಳ್ ನಾಗರಾಜ್ ಅವರು. ಸರಿಯಿಲ್ಲ, ಇವತ್ತಿನ ಪರಿಸ್ಥಿತಿಗಳು ಸರಿಯಿಲ್ಲ. ಒಂದು, ಇವತ್ತು ಸದ್ಯ ಬಹಳ ಗೌರವಯುತವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೊಳ್ಬೇಕಾಗಿದೆ. ಮೊದಲನೇದು, ಈ ಬದಲಾವಣೆ ಅಂದ್ರೆ ಅಧಿಕಾರಿಗಳನ್ನ ವರ್ಗ ಮಾಡಿದಾಗ ಮಾಡೋದಲ್ಲ. ಇದಕ್ಕೊಂದು ಗೌರವ ಇದೆ. ಅದರಲ್ಲೂ ಸಿದ್ದರಾಮಯ್ಯ ಈಗಾಗಲೇ ಅವರು ಸುಮಾರು 50 ವರ್ಷದಿಂದ ರಾಜಕಾರಣ ಇದ್ದಾರೆ. ಮಂತ್ರಿ ಆಗಿದ್ರು, ಉಪಮುಖ್ಯಮಂತ್ರಿ ಆಗಿದ್ರು, ಹಣಕಾಸು ಸಚಿವರಾಗಿ ಇಡೀ ದೇಶದಲ್ಲೇ ಹೆಚ್ಚಿನ ಹಣಕಾಸಿನ ಆಯವ್ಯಯವನ್ನು ಮಂಡಿಸಿರ್ತಕ್ಕಂಥವರು ಸಿದ್ದರಾಮಯ್ಯವರು. ಮುಖ್ಯಮಂತ್ರಿಯಾಗಿ ಸುಮಾರು 7 ವರ್ಷ. ಮತ್ತು ಸಿದ್ದರಾಮಯ್ಯನೇ ಏನಾದರೂ ನೀವು ಬದಲಾವಣೆ ಮಾಡಿದರೆ ಆ ಥರ ಮತ್ತೊಬ್ಬ ವ್ಯಕ್ತಿ ಕಾಂಗ್ರೆಸ್ನಲ್ಲೂ ಇಲ್ಲ, ಬಿಜೆಪಿಲೂ ಇಲ್ಲ, JDSನಲ್ಲೂ ಇಲ್ಲ. ಸಿದ್ದರಾಮಯ್ಯ ಇದೇ ಕೊನೆ ಕೊಂಡಿ. ಸಿದ್ದರಾಮಯ್ಯ ಬಹಳ ಗೌರವಯುತವಾದ ವ್ಯಕ್ತಿ. ನೀವು ಹೈಕಮಾಂಡ್ನವರು ಇದನ್ನು ಸುಲಭವಾಗಿ ತಿಳ್ಕೊಳ್ಳಕ್ಕೆ ಹೋಗಬೇಡಿ. ಸಿದ್ದರಾಮಯ್ಯನ ಕೆಳಗಿಳಿಸೋದಿಯಲ್ಲ, ಬಹಳ ಅತ್ಯಂತ ಘೋರ ಅನ್ಯಾಯ. ಇಡೀ ರಾಜ್ಯಕ್ಕೆ ಮಾಡೋದ ಅನ್ಯಾಯ ಆಗುತ್ತೆ. ಇದು ಅದ್ಭುತವಾದ ಪ್ರಜಾತಂತ್ರ ವ್ಯವಸ್ಥೆಗೆ ಇದೊಂದು ಅಪಕಾರಿ ಬೆಳವಣಿಗೆ. ನೀವು ಬದಲಾವಣೆ ಮಾಡ್ತೀವಿ ಅಂದ್ರೆ ಇದೇನು? ಅಧಿಕಾರಿಗಳು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. 2 ವರ್ಷ ನೀವು 2 ವರ್ಷ ಇದಾಗೋದಿಲ್ಲ. ನಾ ಹೇಳ್ತೀನಿ, ಗಂಭೀರವಾಗಿ ಗೌರವದಿಂದ ಪ್ರಾಮಾಣಿಕವಾಗಿ ಹೈಕಮಾಂಡ್ ನಡ್ಕೋಬೇಕಾಗಿದೆ. ಗಂಭೀರವಾಗಿ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದು ಇದೆಯಲ್ಲ, ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಬದಲಾವಣೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ದಂಗೆ ಹೇಳ್ತಾರೆ ಜನ. ಅದು ಸುಲಭ ಅಲ್ಲ. ಇದು ನಾನು ಈ ಮಾತನ್ನ ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಯಾವ ಕಾರಣದಿಂದ ನೀವು ಬದಲಾವಣೆ ಮಾಡ್ತೀರಿ? ನಿಮ್ಮ ರಾಜಕಾರಣ ಇರ್ಬೋದು, ಬದಲಾವಣೆ ಮಾಡ್ಬೇಕಾದ್ರೆ ಏನಾದರೂ ಅವ್ರ ಮೇಲೆ ಯಾವುದೇ ಒಂದು ತಪ್ಪು ಬೇರೆ ವಿಚಾರಗಳಲ್ಲಿ ಅವರು ಏನಿಲ್ಲ, ಬಹಳ ಗಂಭೀರವಾಗಿದ್ದಾರೆ, ಒಳ್ಳೆ ಆಡಳಿತ ನಡೆಸಿದ್ದಾರೆ. ಮತ್ತು ಆ ವಯಸ್ಸಿನಲ್ಲಿ ಯಾರು ಕಾಂಗ್ರೆಸ್ನಲ್ಲೂ ಆ ಥರದವರಿಲ್ಲ, ಬಿಜೆಪಿಯಲ್ಲೂ ಇಲ್ಲ, JDSನಲ್ಲೂ ಇಲ್ಲ. ಆದ್ದರಿಂದ ನನ್ನ ಇದ್ರ ಪ್ರಕಾರ ಎಲ್ಲಿವರೆಗೆ ಸಿದ್ದರಾಮಯ್ಯನ ಇರ್ತಾರೆ ಆರೋಗ್ಯವಾಗಿ, ಅಲ್ಲಿವರೆಗೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರೆ ನಿಜವಾಗ್ಲೂ ರಾಜ್ಯಕ್ಕೂ ಗೌರವ, ಕಾಂಗ್ರೆಸ್ ಗೌರವ, ಪ್ರಜಾತಂತ್ರ ವ್ಯವಸ್ಥೆಗೆ ಗೌರವ, ಈ ನಾಡಿಗೆ ಗೌರವ. ಎಚ್ಚರಿಕೆ ಕೊಡ್ತಾ ಇದ್ದೀನಿ ಹೈಕಮಾಂಡ್ ಅವ್ರಿಗೆ. ದುಡುಕೋಕ್ ಹೋಗ್ಬೇಡಿ, ಕಣ್ತಾ ದುಡುಕ್ಬೇಡಿ. ದುಡಿದ್ರೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಅಪಾಯ ಇದೆ. ಎಚ್ಚರಿಕೆ.